ಸಿದ್ದರಾಮಯ್ಯನವರ ಆಪ್ತ ವಲಯಕ್ಕೂ ನವೆಂಬರ್ ಅನ್ನೋದು ಸುಸೂತ್ರವಾಗಿರೋದಿಲ್ಲ ಅನ್ನೋದು ಕನ್ಫರ್ಮ್ ಆದ ಹಂಗಿದೆ. ಅಜಿತ್, ಹೈಕಮಾಂಡ್ ಕನ್ಸಲ್ಟೇಷನ್ ಎಮ್ ಎಲ್ ಎಗಳ ಜೊತೆಗೆ ಮಾತಾಡಿನೇ ಏನೇ ಒಂದು ಕಾಲ್ ತಗೊಳ್ಳುವಂಥದ್ದಾಗಿದ್ರೆ ತಗೊಳ್ತಾರೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಇಲ್ಲಿ ನನಗೆ ಕಳೆದ ಒಂದು ವಾರದಿಂದ ಆಶ್ಚರ್ಯ ಆಗ್ತಿರೋದೇನು ಅಂತಂದರೆ, ಈ ವಿಚಾರವನ್ನು ಆಗಾಗ ಚಾನಲ್ಗಳು ಎತ್ಕೊಂಡು ಇದನ್ನು ಪ್ರೈಮ್ ಟೈಮ್ ಡಿಬೇಟ್ಗಳು ಯಾಕೆ ಮಾಡ್ತಾ ಇದೆ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಅದರಿಂದ ಯಾರನ್ನ ನೀವು ಖುಷಿ ಪಡಿಸ್ಬೇಕು ಅಂತಿದ್ದೀರಿ, ಯಾರನ್ನ ದುಃಖ ಪಡಿಸ್ಬೇಕು ಅಂತಿದ್ದೀರಿ, ನನಗೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಯಡಿಯೂರಪ್ಪನವ್ರು 2020ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಾಗ ಹಿಂಗೆ ತಿಂಗಳಗಟ್ಟಲೆ ಚರ್ಚೆ ಮಾಡಿದ್ವಲ್ಲ, ಯಾರನ್ನ ಖುಷಿ ಪಡಿಸಕ್ ಮಾಡಿದ್ವಿ? ಅಲ್ಲ ನಿಮ್ಮ ಮೋಟೋ ಕೆಳಗಿಳಿಸ್ಲೇಬೇಕು ಅನ್ನೋ ತರದ್ದಾಗಿದ್ದಿದ್ರೆ ಅಲ್ರಿ, then there is a different discussion altogether. ಬಿಜೆಪಿಯಲ್ಲಿ ಅಧಿಕಾರ ಹಸ್ತಾಂತರ ಯಡಿಯೂರಪ್ಪನವ್ರು ಕೆಳಗಿಳಿಸುವ ಸಂದರ್ಭದಲ್ಲಿ ಚರ್ಚೆ ಆಯ್ತಲ್ಲ, ಯಾರನ್ನ ಖುಷಿ ಪಡಿಸೋದಕ್ಕೆ ಅಲ್ಲ, ಅದು ಜನರನ್ನ ಖುಷಿ ಪಡಿಸೋದಕ್ಕೆ. ಯಾಕೆ ಅಂತ ಹೇಳ್ತೀನಿ, ಅವತ್ತು ಯಡಿಯೂರಪ್ಪನವ್ರ ಮೇಲೆ ಗಂಭೀರವಾದಂತಹ ಆರೋಪಗಳಿಗಾಗಿ ಮಾಧ್ಯಮಗಳು ಆ ತರದೊಂದು ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ. 2020ರಲ್ಲಿ ಬಿಕಾಸ್ ದೇರ್ ವಾಸ್ ಲಾಟ್ ಆಫ್ ಅವ್ರ ಮೇಲೆ ಏಜ್ ವಿಚಾರ ತಗೊಂಡು ಮಾತಾಡಿದ್ರಿ, ಅದಕ್ಕಿಂತ ಹಿಂದೆ ಕರಪ್ಷನ್ ವಿಚಾರ ತಗೊಂಡು ಮಾತಾಡಿದ್ರಿ. ಬಟ್ ಇಲ್ಲಿ ಇರುವಂತದ್ದು ಏನು ಅಂದ್ರೆ ಅಜಿತ್, ನಾನೊಂದು ಸಲಹೆ ಕೊಡ್ಲಾ ನಿಮ್ಗೆ, ನಿಮ್ಮ ಪಕ್ಷದ ಒಳಗಿನ ಗೊಂದಲಗಳನ್ನು ಚರ್ಚೆ ಮಾಡಿದಾಗ ಮಾಧ್ಯಮಗಳನ್ನು ಬ್ಲೇಮ್ ಮಾಡೋದು ಬಿಡಿ. ಸರಿಗ 2000 ಖುಷಿ ಪಡಿಸಕ್ ಹೊರಟಿದ್ದೀರಿ. ರಾಜಕಾರಣದಲ್ಲಿ ಒಂದು ನಿಮಿಷ ರಾಜಕಾರಣದಲ್ಲಿ ಒಂದು ಬೆಳವಣಿಗೆ ಆಗ್ತಿದೆ ಅಂದ್ರೆ ಮಾಧ್ಯಮಗಳು ಪ್ರಸಾರ ಮಾಡ್ತವೆ, ಪ್ರಚಾರ ಕೊಡ್ತವೆ, ಚರ್ಚೆಗಳನ್ನು ಮಾಡ್ತವೆ. ಇದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಷಯ ಆಗಿದ್ರೆ ನಮ್ಮ ಪಕ್ಷದ ಆಂತರಿಕ ವಿಷಯ ಯಾಕೆ ಚರ್ಚೆ ಮಾಡ್ತಿದ್ದೀರಿ ಅಂತ ನೀವು ಕೇಳಿದ್ರೆ ಅದಕ್ಕೊಂದು ಅರ್ಥ. ಇದು ಈ ರಾಜ್ಯದ ಜನರ ಪ್ರಶ್ನೆ. ಮುಖ್ಯಮಂತ್ರಿ ಯಾರಿರ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ, ಯಾವ ಇಲಾಖೆಗೆ ಯಾವ ಸಚಿವರು ಬರ್ತಾರೆ, ಇದು ವೈಯಕ್ತಿಕವಾಗಿ ನನಗೆ ಈ ರಾಜ್ಯದ ನಾಗರಿಕನಾಗಿ ನನಗೆ ಸಂಬಂಧಿಸಿದ ವಿಷಯ. ಕೇಳಿ ಹೇಳ್ತೀನಿ. ಈಗ 2024 ಜೂನ್ ಅಲ್ಲಿಂದ ಇಲ್ಲಿ ತನಕ ನ್ಯಾಷನಲ್ ಪ್ರೆಸಿಡೆಂಟ್ ಡ್ಯೂ ಇದೆ ಬಿಜೆಪಿದು, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಈ ತರ ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ಚರ್ಚೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಪ್ರೆಸೆಂಟ್ ನಾಯಕರಾದಂತ ವಿಜಯೇಂದ್ರ ಅವ್ರದ್ದು ಅವಧಿ ಮುಗಿದೋಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. 3 ಜನ ಮುಖ್ಯಮಂತ್ರಿಗಳು, ಒಬ್ರು ಮುಖ್ಯಮಂತ್ರಿ, 2 ಜನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಹಾರಾಷ್ಟ್ರದಲ್ಲಿ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗುದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅಲ್ಲಿ ಒಂದೇ ಒಂದು ದಿವಸದಲ್ಲಿ ಎಂಟೈರ್ ಕ್ಯಾಬಿನೆಟ್ ಶಿಫ್ಟ್ ಆಗ್ಬಿಡ್ತದೆ ಗುಜರಾತ್ ಅಲ್ಲಿ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಹೈಯೆಸ್ಟ್ ಇವತ್ತೇನಾದ್ರೂ GST ಕಲೆಕ್ಷನ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಿರುವಂತ ರಾಜ್ಯ ಅನ್ಡೌಟೆಡ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ ಇಡೀ ದೇಶದೊಳಗೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದೇ ನಂಬರ್ 1 ಇದೀವಿ ನಾವು FDI ಒಳಗೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಳಗೆ ನಂಬರ್ 1 ಇದೀವಿ ಇಡೀ ಸೌತ್ ಇಂಡಿಯಾ ಒಳಗೆ. ಅಂತ ಒಂದು ರಾಜ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇ ತರ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಳನ್ನ 100% ಅವ್ರವ್ರ ಜನರಿಗೆ ನಾವು ಕೊಡುವಂತ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅದ್ರ ಬಗ್ಗೆ ಅಂತ ಸ್ಟೇಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ. ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಫ್ ದೇರ್ ಇಸ್ ಎ ಗ್ರೇವಿಯನ್ಸ್, ಇಫ್ ದೇರ್ ಇಸ್ ಎ ಒಂದು ನಿಮಿಷ ಕೇಳಿ, ನಿಮಗೆ ಇಂಥ ವಿಷಯ ಚರ್ಚೆ ಆಗಬೇಕು, ಇಂಥ ವಿಷಯ ಚರ್ಚೆ ಆಗಬಾರ್ದು ಅನ್ನೋದಿದ್ರೆ ಕೆಪಿಸಿಸಿ ಇಂದ ಒಂದು ಚಾನಲ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕಂತ ಚರ್ಚೆ ಮಾಡ್ತೀವಿ ನಾವು, ಏನ್ ಬೇಕಂತ ಅದನ್ನ ನಾವು ಮಾಡ್ತೀವಿ. ಯಾಕೆ ಅಂತ ಕೇಳಿ ನಾನು ಹೇಳ್ತೀನಿ ಅಜಿತ್, ಯಾಕೆ ಅಂತ ಕೇಳಿ ನಾನು ಹೇಳ್ತೀನಿ. ಮೋದಿ ಅವರ ಡಿಕ್ಟೇಟರ್ಶಿಪ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಮೋದಿ ಅವರ ಪ್ರೈಸ್ ರೈಸ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಮೋದಿ ಅವರ ನಿನ್ನೆ ಮಾಡಿರುವಂತ ದೊಡ್ಡ ಸ್ಕ್ಯಾಮ್ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಅದಾನಿ ಮತ್ತು ಅಂಬಾನಿ ಕಂಪನಿಗಳಿಗೆ ಯಾವ ರೀತಿ ಅವ್ರು ಸಪೋರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನ ಯಾವ ರೀತಿ ಕಮ್ಮಿ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಈ ದೇಶದ ರೈತರಿಗೆ MSP ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಾರ್ಟಿ ಯಾಕೆ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅದೇ ರೀತಿ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಎಷ್ಟು ಟ್ರೈನ್ಗಳ ಅಪಘಾತ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಎಷ್ಟು ವಿಮಾನಗಳ ಅಪಘಾತ ಆಗಿದೆ, ಅದು ಇದೆಲ್ಲ ಜನರ ಚರ್ಚೆ ಅಲ್ವಾ, ಇದೆಲ್ಲ ಜನರ ವಿಚಾರ ಅಲ್ವಾ. ಇವತ್ತು ವಿಮಾನಗಳ ಪ್ರೈಸ್ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಸಂಜೆ 6 ಗಂಟೆಗೆ ಸಂಜೆ 6 ಗಂಟೆಗೆ ಕೆಪಿಸಿಸಿಗೆ ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಕೆಪಿಸಿಸಿ ಮೀಡಿಯಾ ವಿಂಗಿಗೆ ಇವತ್ತಿನ ಚರ್ಚೆಯ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ನೀವು ನಿಮ್ ಮೀಡಿಯಾ ವಿಂಗ್ ನವ್ರಿಗೆ ಹೇಳ್ರಿ, ಈ ಸಬ್ಜೆಕ್ಟ್ ನಾನು ಚರ್ಚೆಗೆ ಹೋಗೋದಿಲ್ಲ, ನನ್ನ ಹತ್ರ ಇಷ್ಟು ಲಿಸ್ಟ್ ಇದೆ, ಈ ಸಬ್ಜೆಕ್ಟ್ ಇದ್ರೆ ಮಾತ್ರ ನಾನು ಚರ್ಚೆಗೆ ಹೋಗ್ತೀನಿ ಅಂತ ಹೇಳಿ. ಅಜಿತ್ ಇದು we will shortly take that call. Please ಯಾಕೆ ಅಂತ ನಾನು ಹೇಳ್ತೀನಿ.
ಯಾಕೆ ಅಂತ ನಾನು ಹೇಳ್ತೀನಿ, ವೆನ್ ದೇರ್ ಇಸ್ ಅ ಇಶ್ಯೂ ಟು ದ ಬಿಜೆಪಿ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾವಾಗ ನಾವು ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತೀವಿ, ಕ್ಯಾಬಿನೆಟ್ ನ ರೀಶಫಲ್ ಮಾಡ್ತೀವಿ ಅಂದಾಗ ಅವಾಗ ನಮ್ಮ ಮೀಡಿಯಾಗಳಲ್ಲಿ ಚರ್ಚೆ ಏನು ಅಂತಂದ್ರೆ ಕ್ರೈಸಿಸ್, ಕಾಂಗ್ರೆಸ್ ಕ್ರೈಸಿಸ್ ಅಲ್ಲಿ. ಒಂದ್ ನಿಮಿಷ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ it is my line of argument because there is no topics which are being chosen by the media. It is only selective only to the Congress to hit ಅಷ್ಟೇ. ಇದ್ರ ಬಗ್ಗೆ ಏನು ಮಾತಿಲ್ಲ. ಅಲ್ರಿ, ಮುಖ್ಯಮಂತ್ರಿಗಳ ಮಗ ಆದವರು ಬೆಳಗಾವಿಯಲ್ಲಿ ನಿಂತ್ಕೊಂಡು ಭಾಷಣದಲ್ಲಿ ಉತ್ತರಾಧಿಕಾರಿ ಯಾರು ಅಂತ ಹೇಳ್ತಾರೆ. ಅಜಿತ್, ನಾನು ಇದನ್ನ ಚರ್ಚೆ ಮಾಡ್ತೀರಿ ಅಂತೀರಿ, ಇದನ್ನ ಚರ್ಚೆ ಮಾಡ್ತೀರಿ ಅಂತೀರಿ. ಅಜಿತ್, ನಾನು ಇದೇ ಚಾನಲ್ ಕೂತ್ಕೊಂಡು ಅವ್ರ ಹೇಳಿಕೆಯನ್ನ ಸ್ಪಷ್ಟಪಡಿಸಿದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಾನು ಹೇಳ್ತಿರೋದು ನೀವು ಇದನ್ನ ಚರ್ಚೆ ಮಾಡಿದಕ್ಕೆ ನನಗೆ ಬೇಜಾರಾಗ್ತಾ ಇಲ್ಲ. ಬಟ್ ಬೇರೆ ವಿಚಾರಗಳು ಚರ್ಚೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ನೋವಿದೆ. ಈ 19 ನಿಮಿಷ ಹೋಯ್ತು ಇವತ್ತಿನ ಡಿಬೇಟ್ ನಲ್ಲಿ. ಏನು ಆರ್ಗ್ಯುಮೆಂಟ್ ಮಾಡಿದ್ರಿ ನೀವು? ಅಲ್ಲ, ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ನಾನು ಇಲ್ಲಿ ಐ ಆಮ್ ನಾಟ್ ಟ್ರೈಂಗ್ ಟು ಟೆಲ್ ನಾನು ಇದೇ ಸಬ್ಜೆಕ್ಟ್ ಬಗ್ಗೆ ಆರ್ಗ್ಯುಮೆಂಟ್ ಮಾಡಬೇಕು ಅಂತಲ್ಲ. ಈ ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ಕ್ಲಾರಿಟಿ ಕೊಟ್ಟಿದ್ದೀನಿ ನಿಮಗೆ. ಏನಂತ ಕ್ಲಾರಿಟಿ ಕೊಟ್ಟಿದ್ದೀನಿ? ಇನ್ ಡಿಸ್ಕಷನ್ ವಿತ್ ದ MLAs, ಹೈಕಮಾಂಡ್ ವಿಲ್ ಟೇಕ್ ದ ಕಾಲ್. ಮೈ ಸೆಕೆಂಡ್ ಪಾಯಿಂಟ್ ವಾಸ್, ವೈ are we not discussing about the crisis which is happening in Bharatiya Janata Party? Why there is no inflation ಬಗ್ಗೆ ಯಾಕೆ ಮಾತಾಡ್ತಲ್ಲ, ಪ್ರೈಸ್ ರೈಸ್ ಬಗ್ಗೆ ಯಾಕೆ ಮಾತಾಡ್ತಲ್ಲ, 15 ಲಕ್ಷದ ಬಗ್ಗೆ ಯಾಕೆ ಮಾತಾಡ್ತಲ್ಲ, 273 ಸೀಟ್ ಬೇಕಾಗಿದೆ ನರೇಂದ್ರ ಮೋದಿ ಅವರಿಗೆ. ದೇವರಿಗೆ ಧನ್ಯವಾದ ಅರ್ಪಿಸ್ರಿ. ಆ ವಿಷಯ ಚರ್ಚೆ ಆಗ್ತಿಲ್ಲ. They are not in favor of you. ಸರ್, ಒಂದು ನಿಮಿಷ. They are not in favor of you. 273 ಬೇಕಾಗಿದೆ, 240 ಯಾವಾಗ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಬಿದ್ದೋಗುತ್ತೆ ಅನ್ನೋದ್ರ ಬಗ್ಗೆ ಯಾವತ್ತು ಚರ್ಚೆ. ಏನ್ ಮಾತಾಡ್ತಾರೆ ಇವರು? ಅಲ್ಲ ಸ್ವಾಮಿ, ನಾವು ಕೇಳಬೇಕಲ್ಲ ಇದ್ರ ಬಗ್ಗೆ. ಪ್ರಶಾಂತ್, ನೀವಾರ ಹೇಳ್ರಿ. ಅಲ್ಲಲ್ಲ ಅಜಿತ್, ನೀವಾರ ಹೇಳ್ರಿ. 138 ಇರುವಂತ ಸೀಟ್ ಅಲ್ಲ, 138 ಗವರ್ನಮೆಂಟ್. 240 ನಿಮ್ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಗಿದೆ? ಹೇಳ್ತೀನಿ ಇಲ್ಲಿ. 240 ನಿಮ್ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಗಿದ್ರಿ? ಏನ್ ಚರ್ಚೆ ಮಾಡ್ಬೇಕು? ಅಲ್ಲ, 174 ತಗೊಂಡಿದೀವಿ ನಾವು. ಅದನ್ನ ನಾನು ಹೇಳ್ತಾ ಇಲ್ಲ ಅಜಿತ್. ನಾನು ಏನ್ ಹೇಳೋದು ಕೊಟ್ಟಿದ್ದೀನಿ ಅಂತ. UPA 1 ಮಾಡಿದಾಗ 204, UPA 2 ಮಾಡಿದಾಗ 226. ಅಬ್ಕಿ ಬಾರ್ 412 ಯಾಕೆ ಹೇಳಿದ್ರಿ? ಚಂದ್ರಶೇಖರ್, ತಪ್ಪಿಸ್ಬೇಕು ಅಂತ ಹೊರಟಿದ್ದಾರೆ. ನೀವು ಆ ಟ್ರ್ಯಾಕ್ ನಲ್ಲಿ ದಿಕ್ ತಪ್ಸೋದಲ್ಲ. ಮತ್ತೆ ಇನ್ನೇನದು? ಅಲ್ಲಲ್ಲ, ದಿಕ್ ತಪ್ಸೋದು ಇದು ಚರ್ಚೆ ವಿಚಾರ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷವೂ ಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋದು ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ಸಂಬಂಧಿಸಿದ ವಿಷಯ. ಅದನ್ನ ನಾವು ಚರ್ಚೆ ಪ್ರೈಮ್ ಟೈಮ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಸರ್, ನಾನು ಹೇಳೋದು ಆಕ್ಸಿಡೆಂಟ್ಸ್ 15 ಲಕ್ಷ MSP ಯಾವ ಚರ್ಚೆ ಅಲ್ವಾ ಅನಿಲ್? ಅದು ಚರ್ಚೆ ಆಗಿಲ್ವಾ? ಈಗ ಸರ್ ಆಯ್ತು, ಸರ್ ಆಯ್ತು. ಈಗ ನಾನು ರಾಜಕೀಯವಾಗಿ ಮಾತಾಡ್ತೀನಿ. ಓಪನ್ ಮಾಡ್ರಿ, ಒಂದ್ ಚಾನಲ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅಲ್ಲ, ಚಾನಲ್ ನ ಓಪನ್ ಬೇರೆ ಪಾರ್ಟಿಗಳು ಚಾನಲ್ ಓಪನ್ ಮಾಡ್ಬಿಟ್ಟಿದೆ ಅಂತ ಪ್ರಾಬ್ಲಮ್ ಇರೋದು. ಪ್ರಾಬ್ಲಮ್ ಇರೋದು ಅದಲ್ಲ, ಪ್ರಾಬ್ಲಮ್ ಇರೋದು ಮೀಡಿಯಾ ಮೇಲೆ ಅದನ್ನ ಯಾಕೆ ಚರ್ಚೆ ಮಾಡ್ತಾರೆ? ಇದು ದಿಸ್ ಇಸ್ ಮೈ ಕನ್ಸಿಕ್ಯೂಟಿವ್ ಥರ್ಡ್ ಡೇ ಟು ದ ಸೇಮ್ ಪಾಯಿಂಟ್. ಇನ್ನು 15 ದಿವಸ ಹೋಗುತ್ತಿದ್ದು ಅಲ್ಲ, ಓಡಿಸಿ ನೀವು ನಿಮ್ ತಪ್ಪು ಅಂತ ನಾನು ಹೇಳ್ತಿರೋದೇನು ಅಂತಂದ್ರೆ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬರಬೇಡಿ. ಹೋಗೋದಿಲ್ಲ ಅಂತ ನಾನು ಹೇಳ್ತಿರೋದು ಇಷ್ಟೇನೆ. ನಮ್ಮ ಹೈಕಮಾಂಡು ಭಾರತೀಯ ಜನತಾ ಪಾರ್ಟಿ ಅವ್ರನ್ನೋ ಇಲ್ಲ ಮಾಧ್ಯಮದವ್ರನ್ನೋ ಇಲ್ಲ ಅಂತಂದ್ರೆ JDS ನವ್ರನ್ನೋ ಕೇಳಿ ನಾವೇನು ಮಾಡಕ್ ಹೋಗೋದಿಲ್ಲ. ನಮ್ಮ ಪಾರ್ಟಿ ಒಳಗಡೆ ಹೈಕಮಾಂಡ್ ವಿಲ್ ಟೇಕ್ ದ ಡಿಸಿಷನ್ ಇನ್ ಕನ್ಸೆಂಟ್ ವಿತ್ ದ MLAs ಅಂತ ನಾನು ಮೊದಲೇ ಹೇಳಿದ್ದೆ. ಆಯ್ತು, ಈಗ ನಿಮ್ಮ ವಾದ ಮುಗೀತು, ನಾನು ಮುಂದಿನ ವಾದಕ್ಕೆ ಹೋಗ್ತೀನಿ. ಅಲ್ಲ, ನೀವು ವಾದ ಮಾಡಿ ತಪ್ಪು ಅಂತಲ್ಲ, ಬಟ್ ನಾನು ಕೇಳುವಂತ ಪ್ರಶ್ನೆ ತಪ್ಪು ಅನ್ನೋದು ಈ ಸಂದರ್ಭಕ್ಕೆ ತಾವು ತಪ್ಪು ಅಂತ ನಾನು ಪರಿಗಣಿಸ್ತೀನಿ. ಈ ವಿಚಾರ ನೀವು ಮಾತಾಡಕ್ ಹೋಗ್ಬೇಡಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅನ್ನೋದು ತಪ್ಪು ಅಂತ ನನ್ನ ವಾದ ಅಷ್ಟೇ. ಯಾವ ವಿಷಯ ಚರ್ಚೆ ಮಾಡಿಲ್ಲ? ಬೇಕಾದಷ್ಟು ವಿಚಾರ ನಿಮ್ಗೆ ಎಲ್ಲ ವಿಷಯ ಚರ್ಚೆ ಸರ್. ಎಷ್ಟು ಸರ್ ನಾವು ಚರ್ಚೆ ಮಾಡಿದೀವಿ ಅನಿಲ್? ಯಾವತ್ತು ಯಾವ ನಿನ್ನೆ LIC ನ ಪ್ಲೆಡ್ಜ್ ಮಾಡಿ 33,000 ಕೋಟಿನ ಅದಾನಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆಯಾ ಸರ್? ಹ್ಯಾವ್ ವಿ ಡಿಸ್ಕಸ್ಡ್ ಅಬೌಟ್ ಇಟ್? ಮಾತಾಡ್ಲಿ ಅದ್ರ ಬಗ್ಗೆ. ಇದೇ ತರ ಖುಷಿಯಿಂದ ಚಪ್ಪಾಳೆ ಹೊಡಿಲಿ. ವಿ ವಿಲ್ ಬಿ ವೆರಿ ಹ್ಯಾಪಿ ಟು ಡಿಸ್ಕಸ್ ಅಬೌಟ್ ಇಟ್. ನೀವು ಡೈವರ್ಟ್ ಆಗಲ್ಲ. ಬಟ್ LIC ಜನರ ದುಡ್ಡು ಅಲ್ವಾ? ನಾನು, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು ಕಟ್ಟಿರುವಂತ ದುಡ್ಡು ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.